ನಿಮ್ಮ ಮೂತ್ರದ ಬಣ್ಣ ಹೇಳುತ್ತೆ ನಿಮ್ಮ ಆರೋಗ್ಯ ಸ್ಥಿತಿ. ಇಂದೇ ತಿಳಿದುಕೊಳ್ಳಿ, ಮುಂದೆ ಕೊರಗುವ ಅಗತ್ಯ ಬರುವುದಿಲ್ಲ. ನಮ್ಮ ದೇಹದಲ್ಲಿರುವ ಇತರ ಅಂಗಗಳಂತೆ ಮೂತ್ರಪಿಂಡವು ದೇಹಕ್ಕೆ ಬಹಳ ಮುಖ್ಯವಾದ ಒಂದು ಅಂಗವಾಗಿದೆ. ಇದು ರಕ್ತದಿಂದ ಕೊಳಕು ಮತ್ತು ಹೆಚ್ಚುವರಿ ದ್ರವ್ಯಗಳನ್ನು ಫಿಲ್ಟರ್ ಮಾಡುವ ಕೆಲಸ ಮಾಡುತ್ತದೆ. ಇದು ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ನಿರ್ವಹಿಸುತ್ತದೆ ಮತ್ತು ರಕ್ತದೊತ್ತಡ ಮತ್ತು ಕೆಂಪು ರಕ್ತ ಕಣಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಮೂತ್ರಪಿಂಡ ಸಮಸ್ಯೆಯ ಲಕ್ಷಣಗಳು. ನಿಮಗೆ ಯಾವುದೇ ರೀತಿಯ ಮೂತ್ರಪಿಂಡದ ಸಮಸ್ಯೆ ಇದ್ದರೆ ನೀವು ವಾಕರಿಕೆ ಮತ್ತು ವಾಂತಿ, ಸ್ನಾಯು ಸೆಳೆತ, ಹಸುವಿನ ಕೊರತೆ, ಪಾದಗಳು ಮತ್ತು ಮೊಣಕಾಲುಗಳಲ್ಲಿ ಊತ, ಉಸಿರಾಟದ ತೊಂದರೆ, ನಿದ್ರೆಯಲ್ಲಿ ತೊಂದರೆ, ಹೆಚ್ಚು ಅಥವಾ ಕಡಿಮೆ ಮೂತ್ರ ವಿಸರ್ಜನೆ ಮುಂತಾದ ರೋಗ ಲಕ್ಷಣಗಳನ್ನು ಅನುಭವಿಸಬಹುದು. ಕಡಿಮೆ ಮೂತ್ರದ ಹರಿವು ಮತ್ತು ಹಳದಿ ಮೂತ್ರವನ್ನು ಅನುಭವಿಸಬಹುದು. 1. ಮೂತ್ರ ಹಳದಿ ಬಣ್ಣದಾಗಿದ್ದು ನೊರೆ ನೊರೆಯಾಗಿದ್ದರೆ ನಿಮ್ಮ ಕಿಡ್ನಿ ಅಪಾಯದಲ್ಲಿದೆ ಎಂದರ್ಥ. 2. ಮೂತ್ರ ನೀರಿನ ಬಣ್ಣದಲ್ಲಿದ್ದು ವಾಸನೆ ರಹಿತವಾಗಿದ್ದರೆ ನೀವು ಆರೋಗ್ಯವಾಗಿದ್ದೀರಿ ಎಂದರ್ಥ. 3. ಮೂತ್ರ ಹಣ್ಣಿನ ವಾಸನೆಯು ಬಂದರೆ ನಿಮ್ಮ ರಕ್ತದಲ್ಲಿ ಮಧುಮೇಹ ಇದೆ ಎಂದರ್ಥ. 4. ಮೂತ್ರದಲ್ಲಿ ರಕ್ತದ ಬಣ್ಣ ಬಂದರೆ ಇದು ರಕ್ತಹೀನತೆಯ ಸಮಸ್ಯೆಯಾಗಿದೆ ಎಂದರ್ಥ. 5. ಮೂತ್ರವನ್ನು ತಡೆಹಿಡಿದಾಗ ಹೊಟ್ಟೆಯ ಕೆಳಗೆ ನೋವು ಬಂದರೆ ಅದು ಕಿಡ್ನಿಯಲ್ಲಿ ಕಲ್ಲು ಉಂಟಾಗಿದೆ ಎಂಬ ಲಕ್ಷಣವಾಗಿದೆ. 6. ನಿಮ್ಮ ಮೂತ್ರ ನಿರಂತರವಾಗಿ ನೊರೆ ನೊರೆಯಾಗಿದ್ದು ಸುಟ್ಟ ವಾಸನೆ ಬಂದರೆ ನಿಮ್ಮ ಕಿಡ್ನಿ ಅಪಾಯದಲ್ಲಿರುವ ಲಕ್ಷಣವಾಗಿದೆ. 7. ನಿಮ್ಮ ಮೂತ್ರ ಕಡು ಹಳದಿ ಬಣ್ಣವಿದ್ದರೆ ಮೂತ್ರದಲ್ಲಿ ಪ್ರೋಟೀನ್ ಅಥವಾ ರಕ್ತ ಸೋರುತ್ತಿದೆ ಎಂದರ್ಥ. ಹೀಗಿದ್ದರೆ ನಿಮ್ಮ ಕಿಡ್ನಿ ತುಂಬಾ ಅಪಾಯದಲ್ಲಿದೆ ಎಂದರ್ಥ. 8. ಕೆಲವು ಸಮಯ ಕೆಂಪು, ಹಸಿರು, ನೇರಳೆ ಬಣ್ಣ, ಕಿತ್ತಳೆ ಬಣ್ಣ ಇದ್ದರೆ ತಕ್ಷಣವೇ ವೈದ್ಯರನ್ನು ಭೇಟಿಯಾಗಿ. 9. ಲಿವರ್ ಭಾಗದಲ್ಲಿ ಯಾವುದಾದರೂ ತೊಂದರೆ ಉಂಟಾಗಿದ್ದರೆ ಅತಿಯಾದ ಗಾಢವಾದ ಹಳದಿ ಬಣ್ಣ ನಿಮ್ಮ ಮೂತ್ರದಲ್ಲಿ ಕಂಡುಬರುವುದು. 10. ಮೂತ್ರದ ಬಣ್ಣವು ಕಿತ್ತಳೆ ಬಣ್ಣದಾಗಿದ್ದರೆ ಅದು ಯಕೃತ್ತಿನ ರೋಗ ಸೂಚಿಸುತ್ತದೆ. 11. ಮಧುಮೇಹ ಮತ್ತು ಕಿಡ್ನಿ ಕಲ್ಲಿನ ಸಮಸ್ಯೆಯಿಂದಾಗಿಯೂ ಮೂತ್ರದಲ್ಲಿ ನೊರೆ ಕಂಡುಬರುವುದು. ನಿಮ್ಮ ಮೂತ್ರದ ಬಣ್ಣ ತಿಳಿ ಕಂದು ಬಣ್ಣದಿಂದ ಕೂಡಿದರೆ ನೀವು ಸರಿಯಾಗಿ ನೀರು ಕುಡಿಯುತ್ತಿಲ್ಲ ಮತ್ತು ನಿಮ್ಮ ದೇಹಕ್ಕೆ ಇನ್ನಷ್ಟು ನೀರಿನ ಅವಶ್ಯಕತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ನೀರನ್ನು ಕುಡಿದ ನಂತರ ಸಹಜವಾಗಿ ಈ ಸಮಸ್ಯೆ ಸರಿ ಹೋಗುತ್ತದೆ. ಒಂದು ವೇಳೆ ಸರಿಯಾಗಿಲ್ಲ ಎಂದರೆ ಅದು ನಿಮ್ಮ ಲಿವರ್ ಅಥವಾ ಕಿಡ್ನಿ ಡ್ಯಾಮೇಜ್ ಆಗಿರುವುದರ ಸೂಚನೆ ಇರಬಹುದು. ಗಾಢವಾದ ಹಳದಿ ಬಣ್ಣದಿಂದ ಕಿತ್ತಳೆ ಬಣ್ಣಕ್ಕೆ ನಿಮ್ಮ ಮೂತ್ರ ಬದಲಾಗಿದೆ ಎಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಸಾಕಷ್ಟು ಕಡಿಮೆಯಾಗಿದೆ ಎಂದರ್ಥ. ಕ್ರಮೇಣವಾಗಿ ಕಣ್ಣುಗಳು ಕೂಡ ಇದರಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಕೆಲವರಿಗೆ ಇದು ಜಾಂಡಿಸ್ ಸ್ವರೂಪ ಕೂಡ ಆಗಿರಬಹುದು. ನೀಲಿ ಅಥವಾ ಹಸಿರು ಬಣ್ಣ, ಇದು ಕೂಡ ನಿಮಗೆ ಶಾಕ್ ಆಗಬಹುದು, ಏಕೆಂದರೆ ಮೂತ್ರದಲ್ಲಿ ಈ ಬಣ್ಣಗಳು ಬಹಳ ವಿರಳ. ಯಾವಾಗ ನೀವು ಫುಡ್ ಕಲರ್ ಉಪಯೋಗಿಸಿದ ಆಹಾರ ತಿನ್ನುತ್ತೀರಿ ಅಥವಾ ಕೆಲವು ಔಷಧಗಳನ್ನು ತೆಗೆದುಕೊಳ್ಳುತ್ತೀರಿ, ಅಂತಹ ಸಮಯದಲ್ಲಿ ನಿಮ್ಮ ಮೂತ್ರನಾಳದ ಸೋಂಕು ಕಂಡುಬರುವ ಸಾಧ್ಯತೆ ಇರುತ್ತದೆ. ಇದು ಬ್ಯಾಕ್ಟೀರಿಯಾ ತೊಂದರೆಯನ್ನು ಸೂಚಿಸಬಹುದು. ಮೋಡದ ಬಣ್ಣ, ವೈದ್ಯರ ಪ್ರಕಾರ ಇದೂ ಸಹ ಮೂತ್ರನಾಳದ ಸೋಂಕನ್ನು ಸೂಚಿಸುತ್ತದೆ. ಕೆಲವು ಪ್ರಕರಣಗಳಲ್ಲಿ ಇದು ನಿಮಗೆ ಬೇರೊಂದು ರೀತಿಯ ಮಾರಕ ಸಮಸ್ಯೆ ಇರಬಹುದು. ಹಾಗಾಗಿ ಇದನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ, ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯವನ್ನು ಪರೀಕ್ಷಿಸಿ ಸೂಕ್ತ ಔಷಧಿಗಳನ್ನು ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಮೂತ್ರವನ್ನು ಹಿಡಿದಿಡಬೇಡಿ. ಹೆಚ್ಚು ಹೊತ್ತು ಮೂತ್ರವನ್ನು ಹಿಡಿದಿಡಬಾರದು. ಇದು ಹಲವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.